ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಜೂನ್ ತಿಂಗಳು ಶುರುವಾಗುತ್ತಿದ್ದಂತೆ ಶ್ರೀ ರಾಘವೇಂದ್ರ ಸ್ವಾಮಿಯ ದಿವ್ಯದ ಆಶೀರ್ವಾದ ಈ 3 ರಾಶಿಯ ಜೀವನದಲ್ಲಿ ಇದ್ದಂತಹ ಸಾಲಬಾಧೆಗಳು, ಸಕಲ ದಾರಿದ್ರ್ಯಗಳು, ಚಿಂತನೆಗಳು ದೂರವಾಗಲಿದೆ. ಜೂನ್ ತಿಂಗಳಿನ ನಂತರ ಇವರಿಗೆ ಒಂದು ಮಹಾರಾಜಯೋಗ ಬರಲಿದೆ. ಹಾಗಾದರೆ ಆ ರಾಶಿ ಯಾವುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ರಾಶಿಯಾಗಿ ವೃಷಭ ರಾಶಿ. ರಾಯರ ಒಂದು ವಿಚಾರದಲ್ಲಿ ಉತ್ತಮವಾದ ಪ್ರಗತಿ ಅನ್ನೋದು ಕಾಣ್ತೀರಿ. ಸಂಬಳ ಹೆಚ್ಚಳದ ಶುಭವಾರ್ತೆಯನ್ನು ಕೇಳ್ತೀರಿ. ಹಣಕಾಸಿನ ವ್ಯವಹಾರ ಚುರುಕುಗೊಳ್ಳುತ್ತದೆ. ಎರಡನೇ ರಾಶಿಯಾಗಿ ಕನ್ಯಾ ರಾಶಿ. ವ್ಯಾಪಾರ ಹಾಗೂ ವ್ಯವಹಾರ ಕ್ಷೇತ್ರದಲ್ಲಿ ಇರೋರಿಗೆ ಹಿಂದೆಂದೂ ಕಾಣದ ಒಂದು ಭರ್ಜರಿ ಲಾಭ ಸಿಗಲಿದೆ. ನಿರುದ್ಯೋಗಿಗಳಿಗೆ ರಾಯರ ಅನುಗ್ರಹದಿಂದ ಕೆಲಸ ಸಿಗುವಂತಹ ಯೋಗವಿದೆ. ಕೌಟುಂಬಿಕ ಕಲಹದಿಂದ ಮುಕ್ತಿಗೊಂಡು ನಿಮಗೆ ನೆಮ್ಮದಿ ಅನ್ನೋದು ಸಿಗುತ್ತದೆ. ಇನ್ನು 3ನೇ ರಾಶಿಯಾಗಿ ಧನುರಾಶಿ. ರಾಯರ ಆಶೀರ್ವಾದದಿಂದಾಗಿ ನಿಮಗೆ ಸಂಪೂರ್ಣವಾಗಿ ಒಂದು ಭಾಗ್ಯದ ಬಾಗಿಲು ತೆರೆಯಲಿದೆ. ಹೊಸ ಆದಾಯದ ಮೂಲ ಸೃಷ್ಟಿಯಾಗಲಿದೆ. ಮಕ್ಕಳ ಕಡೆಯಿಂದ ಒಂದು ಅಭಿವೃದ್ಧಿಯ ಒಂದು ವಾರ್ತೆಯನ್ನು ಕೇಳ್ತೀರಿ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಿಶ್ಚಯವಾಗಲಿದೆ. ಈ 3 ರಾಶಿಯವರು ನಿಮ್ಮ ಹತ್ತಿರದ ಒಂದು ರಾಯರ ಮಠಕ್ಕೆ ಭೇಟಿ ನೀಡಿ 2 ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ರಾಯರಿಗೆ ಪ್ರಿಯವಾದ ಕಜ್ಜಾಯ ಅಥವಾ ಹಣ್ಣುಗಳನ್ನು ನೀಡಿ ಮನೆಯಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ 108 ಬಾರಿ ಜಪವನ್ನು ಮಾಡಿ. ಈ 3 ರಾಶಿಯು ನಿಮ್ಮದಿದ್ದರೂ ಇಲ್ಲದಿದ್ದರೂ ಓಂ ನಮೋ ರಾಘವೇಂದ್ರಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.